ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಶೀಲಾ, ಮೈಸೂರಿಂದ. ಫ್ರೆಂಡ್ಸ್, ಇವತ್ತು ನಾನು ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮೈಸೂರಿನಲ್ಲಿ ಸಹಾರಾ ಆರ್ಟ್ಸ್ ಓಪನ್ ಆಗಿದೆ DC ಆಫೀಸ್ ಎದುರುಗಡೆ. ಇಲ್ಲಿ ಏನೆಲ್ಲ ಥಿಂಗ್ಸ್ ಸಿಗುತ್ತೆ ಅಂತ ಬನ್ನಿ ನೋಡೋಣ. ಅದಕ್ಕೂ ಮೊದಲೇ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೆಲ್ಲ ಸಿಗುತ್ತೆ ಏನಿದೆ ಅಂತ ನೋಡೋಣ. ಓಕೆ, ನೋಡ್ತಾ ಇದ್ದೀರಲ್ವ, ಸ್ಟಾರ್ಟಿಂಗು ಒಳಗಡೆ ಬರ್ತಾ ಇದ್ದಂಗೆ ಇಲ್ಲಿ ಮಡಿಕೆಗಳನ್ನೆಲ್ಲ ಇಟ್ಕೊಂಡಿದ್ರು. ತಗೊಳ್ಳೋಣ ಅಂತ ಹೋಗಿ ಕೇಳ್ತಾ ಇದ್ದೆ ಎಷ್ಟಾಗುತ್ತೆ ಏನು ಅಂತ ಹೇಳಿ. ಅವರು 350 ಹಾಗೆಯೇ 400 ಮೇಲೇ ಹೇಳ್ತಾಯಿದ್ರು. ನನಗೆ ಕಾಸ್ಟ್ಲಿ ಅನ್ನಿಸ್ತು. ಹಾಗೆ ನನಗೆ ತಗೊಳ್ಳೋಕ್ಕೇನು ತುಂಬ ಆಸೆ ಇತ್ತು, ಆದರೆ ಅಡುಗೆ ಮಾಡೋದಕ್ಕೆ ತುಂಬ ಭಯ. ಗ್ಯಾಸ್ ಮೇಲೆ ಇಟ್ಟಾಗ ಎಲ್ಲಿ ಸಿಡಿದು ಬಿಡುತ್ತೆ ಅನ್ನೋದೊಂದು ಭಯ. ನನ್ನ ಫ್ರೆಂಡ್ಗೂ ಹಾಗೆ ಆಗಿತ್ತಂತೆ. ಹಾಗಾಗಿ ನನಗೆ ಭಯ ಆಗಿ ತೊಗೊಳಕ್ಕೆ ಹೋಗಲಿಲ್ಲ. ಒಳಗಡೆ ಬರ್ತಾ ಇದ್ದಂಗೆ ನೋಡ್ತಾ ಇದ್ದೀರಾ, ಇಯರಿಂಗ್ಸ್ ಆಗಿರ್ಬೋದು, ಈ ಥರ ಚೈನ್ ಆಗಿರ್ಬೋದು, ಎಲ್ಲ ಥಿಂಗ್ಸು ತುಂಬಾ ಚೆನ್ನಾಗಿದೆ. ಆದರೆ ತುಂಬ ಕಾಸ್ಟ್ಲಿ ಇತ್ತು ಅಪ್ಪ. ಹಾಗೆ ನೋಡ್ತಾ ಇರ್ಬೋದು ನೀವು, ಡ್ರೆಸ್ ಆಗಿರ್ಬೋದು, ಏನೇ ಒಂದು ಮನೆಗೆ ಏನು ಸಾಮಾನು ಬೇಕು ಎಲ್ಲ ಇದೆ. ಡ್ರೆಸ್ ಆಗಿರ್ಬೋದು, ಕರ್ಟನ್ ಆಗಿರ್ಬೋದು, ಹಾಗೆಯೇ ಸ್ಯಾರಿ ಆಗಿರ್ಬೋದು, ಎಲ್ಲ ಇತ್ತು. ಹಾಗೆಯೇ ನೋಡ್ಕೊಂಡು ಬರ್ತಾ ಇದ್ದಂಗೆ ನನಗೆ ಇಲ್ಲಿ ಬುದ್ಧಾಸ್ ನೋಡ್ಬಿಟ್ಟು ತುಂಬಾ ಇಷ್ಟ ಆಗೋಯಿತು. ತುಂಬಾ ಚೆನ್ನಾಗಿತ್ತು ಬುದ್ಧ. ತಗೊಳ್ಳೋಣ ಚಿನ್ನು ಅಂತ ಕೇಳ್ತಾ ಇದ್ದೆ. ಮನೆ ಕಂಪ್ಲೀಟ್ ಆಗಿಲ್ವಲ್ಲ ಮಮ್ಮಿ, ಇಲ್ಲಾಂದರೆ ತೊಗೋಬೋದಾಗಿತ್ತು ಅಂತ ಹೇಳ್ತಾ ಇದ್ಲು ಅವಳು ಕೂಡ. ಇವಾಗ ಮನೆ ನಮಗಿನ್ನೂ ಕಂಪ್ಲೀಟ್ ಆಗಿಲ್ವಲ್ಲ, ಹಾಗಾಗಿ ಇದನ್ನು ತೊಗೊಂಡೋಗಿ ನಮ್ಮ ಮನೇಲಿ ಇಟ್ಕೊಂಬಿಟ್ರೆ ಅಷ್ಟರಲ್ಲಿ ಹಾಳು ಮಾಡಿಬಿಡ್ತಾರೆ ನಮ್ಮ ಟೈಸನ್ ಮತ್ತು ಲಕ್ಕಿ ಇಬ್ಬರು ಸೇರಿಕೊಂಡು. ಹಾಗಾಗಿ ನಾನು ಸರಿ ಇನ್ನೊಂದು ಸಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮನೆ ಡೆಕೋರೇಷನ್ಗೆ ತುಂಬಾ ಚೆನ್ನಾಗಿದೆ ಎಲ್ಲ ಥಿಂಗ್ಸು ಕೂಡ. ಹಾಗೆಯೇ ಇಲ್ಲಿ ಇಳಕಲ್ ಸೀರೆ ನೋಡ್ತಾ ಇದ್ವಿ. ಸೀರೆಗಳಂತೂ ತುಂಬಾ ಚೆನ್ನಾಗಿತ್ತು. ಚಿನ್ನುಗೆ ಹೇಳಿದೆ, ಚಿನ್ನು ನೀನೊಂದು ತೊಗೋ, ನಾನೊಂದು ತೊಗೊಬಿಡ್ತೀನಿ, ತುಂಬ ಚೆನ್ನಾಗಿದೆ ಅಂತ. ಹ್ಞೂ ಮಮ್ಮಿ ಅಂತ ಹೇಳ್ಬಿಟ್ಟು ಸೀರೆಗಳನ್ನ ಸೆಲೆಕ್ಟ್ ಮಾಡ್ತಾಯಿದ್ಲು. ಆದರೆ ಪ್ರೈಸ್ ಎಷ್ಟಿದೆ ಅಂತ ಹೇಳ್ತೀರಾ? 1800 ಹಾಗೆ 2500 ಆ ರೀತಿ ಹೇಳ್ತಾಯಿದ್ರು. ಸರಿ ಬೇಡಪ್ಪ ನನಗೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಬಂದ್ಬಿಟ್ಟೆ. ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ಇದಕ್ಕೆ 2,500-3,000 ಕೊಟ್ಟರೆ ರೇಷ್ಮೆ ಸೀರೆ ಥರನೇ ತೊಗೋಬೋದು. ಹಾಗಾಗಿ ಇಟ್ಬಿಟ್ಟು ಬಂದ್ಬಿಟ್ಟೆ, ತೊಗೊಳಕ್ಕೆ ಹೋಗಲಿಲ್ಲ, ತುಂಬ ಕಾಸ್ಟ್ಲಿ. ಅದಾದಮೇಲೆ ಬಳೆ ಆಗಿರ್ಬೋದು, ನೀವು ನೋಡ್ತಾ ಇದ್ದೀರಾ, ಬಾಗಿಲು ತೋರಣಗಳಾಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಉಪ್ಪಿನಕಾಯಿ ಸಂಡಿಗೆ ಕೂಡ ಇಟ್ಟಿದ್ರು ಅಲ್ಲಿ. ನಾನು ಈ ಸಲ ತೊಗೊಳ್ಳಿಲ್ಲ. ಹೋದ ವರ್ಷ ಇಟ್ಟಿದ್ರಲ್ಲ, ಅವಾಗ ಬಂದಿದ್ದನಲ್ಲ, ಅವಾಗ ಸಂಡಿಗೆ ತೊಗೊಂಡೋಗಿದ್ದೆ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಚಿನ್ನು ಬ್ಲೌಸ್ ಸೆಲೆಕ್ಟ್ ಮಾಡ್ಕೊತಿದ್ದಾಳೆ. ಮಮ್ಮಿ ಒಂದು ಬ್ಲೌಸ್ ತೊಗೋತೀನಿ, ಚೆನ್ನಾಗಿದೆ ಮಮ್ಮಿ ಅಂತ. ಓಕೆ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದೆ. ಅವಳು ನೋಡ್ತಾ ಇದ್ಲು. ಅದಾದಮೇಲೆ ಇಲ್ಲಿ ಪ್ಲೇಟ್ಸ್ ಎಲ್ಲ ಇಟ್ಟಿದ್ರು. ಪ್ಲೇಟು ಅದು ಅವರು ಹೊಡೆದು ಕೂಡ ಕೆಳಗಡೆ ಎಷ್ಟು ತೋರಿಸ್ತಾಯಿದ್ರು, ಮೇಡಮ್ ಇದು ಹೊಡೆದೋಗಲ್ಲ ತೊಗೊಂಡೋಗಿ ಅಂತ. ಆದರೆ ಕೆಲವೊಂದು ನಾನು ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಹಾಗೆಯೇ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಓಕೆನಾ? ಓಕೆ, ಹಾಗೆ ಹಿಂಗೂ ಸುತ್ತಾಡಿಕೊಂಡು ಇದೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಇದಾದಮೇಲೆ ಸಿಟಿಗೆ ಹೋಗ್ತಾ ಇದ್ದೀವಿ. ಚಿನ್ನು ವಾಚ್ ತೊಗೋಬೇಕು ಅಂತ ಹೇಳಿದ್ಲು. ದೇವರಾಜ ಅರಸ್ ರೋಡಲ್ಲಿ ಒಂದು ಶಾಪ್ಗೆ ಹೋದ್ವಿ. ಅಲ್ಲಿ ನೋಡ್ತಾ ಇದ್ದಾಳೆ ವಾಚ್ ಯಾವ್ದು ತೊಗೊಳ್ಳೋಣ ಮಮ್ಮಿ ಅಂತ. ಈ ಶಾಪಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಅಂದರೆ ಡೈಲಿ ಯೂಸ್ಗೆ ಬೇಕಾಗಿರೋದ್ರಿಂದ ನಾವೇನು ತುಂಬ ಕಾಸ್ಟ್ಲಿ ಇದೆ ಅಂತ ತೊಗೊಳಕ್ಕೆ ಹೋಗಲಿಲ್ಲ. ಡೈಲಿ ಯೂಸ್ಗಲ್ವಾ ಅಂತ ಹೇಳ್ಬಿಟ್ಟು ಸಿಂಪಲಾಗಿರೋದು ನೋಡ್ತಾ ಇದ್ಲು. ವಾಚ್ಗಳೆಲ್ಲ ತುಂಬಾ ಚೆನ್ನಾಗಿದೆ. ನಾನು ಹೇಳಿದೆ, ಚಿನ್ನು ಇಲ್ಲಿ ಯಾವುದು ನಿಂಗೆ ಇಷ್ಟ ಅದನ್ನು ಸೆಲೆಕ್ಟ್ ಮಾಡಿಡು, ಬೇರೆ ಕಡೆಯೂ ನೋಡೋಣ ಅಂತ ಹೇಳಿದೆ. ಹಂಗಂತ ಹೇಳ್ಬಿಟ್ಟು ಒಂದು ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ನಾವು ಬೇರೆ ಶಾಪ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಆದರೆ ಮಳೆ ಸ್ಟಾರ್ಟ್ ಆಗೋಯಿತು. ತುಂಬಾ ಮಳೆ ಜೋರಾಯಿತು. ಆಮೇಲೆ ನಾವು ಒಂದು ಕಡೆ ಸೈಡಲ್ಲಿ ನಿಂತಿದ್ವಿ, ಛತ್ರಿ ತೊಗೊಂಡು ಬಂದಿರಲಿಲ್ಲ. ಓಕೆ, ಇದಾದಮೇಲೆ ಮಳೆ ಕಡಿಮೆ ಆಯಿತು. ಅಲ್ಲೇ ದೇವರಾಜ ಅರಸ್ ರೋಡಲ್ಲ, ಮನಸ್ ಮಾರ್ಕೆಟಲ್ಲಿ ಅಲ್ಲೊಂದು ಶಾಪ್ಗೆ ಹೋದ್ವಿ. ಕೊನೆಗೂ ನನ್ನ ಮಗಳು ಯಾವ ವಾಚ್ ಇಷ್ಟಪಟ್ಟಿದ್ಲು ಅದೇ ಥರ ವಾಚ್ ಸಿಕ್ತು. ಓಕೆ ಫ್ರೆಂಡ್ಸ್, ಇವಾಗ ವಾಚ್ ಪರ್ಚೇಸ್ ಮಾಡಾಯಿತು. ಮನೆಗೆ ಬರ್ತಾ ಇದ್ದೀವಿ. ಮಳೆ ಬರುವಾಗಿದೆ, ಇನ್ನೆಲ್ಲೂ ಹೋಗೋದು ಬೇಡ ಅಂದ್ಕೊಂಡು ಮನೆಗೆ ಬಂದ್ವಿ. ಇದಾದಮೇಲೆ ನಮ್ಮನೆ ವಸ್ತುಗೆ ನಾವೇನೆಲ್ಲ ಮಾಡ್ಕೊಂಡಿದ್ವಿ ಅನ್ನೋದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ನಮ್ಮನೆ ವಸ್ತುಗಳಲ್ಲಿ ಮಟನ್ ತೊಗೊಂಡು ಬಂದಿದ್ದರು. ನಾನು ಮಟನ್ ಸಾಂಬಾರು ಮಾಡಿ ಹಾಗೆ ಪೆಪ್ಪರ್ ಚಿಕನ್ ಮಾಡಿದ್ದೆ. ಇಷ್ಟೇ ಮಾಡಿದ್ದು. ಒಂದು ಕಡೆ ಎಗ್ ಬೇಯಿಸಿ ಇಟ್ಕೊಂಡಿದ್ದೆ. ಓಕೆ, ಇವಾಗ ಸಾಂಬಾರು ರೆಡಿ ಆಗ್ತಿದೆ. ಒಂದು ಕಡೆ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ. ಅವತ್ತು ಕೂಡ ಮಳೆನೇ ತುಂಬ. ಓಕೆ, ಮಳೆಗೆ ಯಮ್ಮಿ ಆದ ಊಟ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಮಟನ್ ಸಾಂಬಾರು ಮತ್ತು ಪೆಪ್ಪರ್ ಚಿಕನ್ನು. ಓಕೆ, ಈಗ ನಾನು ಈ ರೆಸಿಪಿನ ಶೇರ್ ಮಾಡಿಲ್ಲ.
ನಿಮಗೇನಾದರೂ ಮಟನ್ ಸಾಂಬಾರು ಪೆಪ್ಪರ್ ಚಿಕನ್ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಾಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ತಿಳಿಸ್ಕೊಡ್ತೀನಿ, ವಿಡಿಯೋ ಮಾಡಾಕ್ತೀನಿ. ಇದಾಗಿತ್ತು ನಮ್ಮ ಮನೆ ಹೊಸ್ದುಡುಕು. ಓಕೆ ಫ್ರೆಂಡ್ಸ್, ಇವಾಗ ನಾನು ಏನೆಲ್ಲ ತೊಗೊಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಇದು ಗ್ಲಾಸ್ ಬೌಲ್ಗಳು. ಇದರಲ್ಲಿ 1 2 3 4 5 ಇದೆ, 5 ಗ್ಲಾಸ್ ಇದೆ. ಓಪನ್ ಮಾಡಿ ತೋರಿಸ್ತೀನಿ ಇದಕ್ಕೆ ಎಷ್ಟಿರ್ಬೋದು ಅಂತ ಹೇಳಿ. ಫೈವ್ ಗ್ಲಾಸ್ ಇದೆ ನೋಡಿ. ಇದು ಒಂದು ದೊಡ್ಡದು. ಅದಾದಮೇಲೆ 4 ಈ ಥರ ಸ್ಮಾಲ್ ಕೊಟ್ಟಿದ್ದಾರೆ. ಇದಿಷ್ಟಕ್ಕೂ ಸೇರಿಸಿ 150 ರೂಪೀಸ್ ತಗೋಬೋದಲ್ವಾ. ಅದ್ರ ಜೊತೆ ಒಂದು ಸ್ಪೂನ್ ಕೊಟ್ಟಿದ್ದಾರೆ. ದೊಡ್ಡದೇ ಇದೆ, ಪರವಾಗಿಲ್ಲ, ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಆಮೇಲೆ ಹೊರ್ತು ಕೂಡ ಅನ್ನಿಸ್ತು, ನನಗೆ ತೊಗೋಬೋದು ಅಂತ ಅನ್ನಿಸ್ತು, ಹಾಗಾಗಿ ನಾನು ಇದೊಂದನ್ನು ತೊಗೊಂಡೆ. ಅದಾದಮೇಲೆ ಓಕೆ, ನೆಕ್ಸ್ಟ್ ನಾನೇನಪ್ಪ ತೊಗೊಂಡೆ ಅಂತಂದರೆ ಇದೊಂದು ರಿಬ್ಬನ್ ತೊಗೊಂಡೆ. ತುಂಬ ಚೆನ್ನಾಗಿದೆ, ನಾಟ್ ಹಾಕ್ಬಿಟ್ಟು ಇಲ್ಲೇ ಹಾಕ್ಬೋದು, ಹೂ ಮುಟ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದನ್ನೊಂದು ತೊಗೊಂಡೆ. ಇದು 40 ರೂಪೀಸು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಫ್ಲವರ್ಸ್ ಥರ ಇದೆ. ಇದಾದಮೇಲೆ ಒಂದು ಹೇರ್ ಪಿನ್ ಸೈಡ್ಗೆ ಹಾಕೋದು, ತುಂಬಾ ಚೆನ್ನಾಗಿರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಈ ಥರ ಹಾಕೋಬೋದು. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಚಲು? ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಸೈಡ್ಗೆಲ್ಲ ಹಾಕ್ಬೋದು, ಹೇರ್ ಸ್ಟೈಲ್ ಮಾಡಿ ಹಾಕ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಅದಾದಮೇಲೆ ಫ್ರೆಂಡ್ಸ್ ನಾನು ಈ ಸ್ಪೂನ್ಗಳನ್ನು ತಗೊಂಡಿದ್ದೀನಿ. ಇದಕ್ಕೆ 50 ರೂಪೀಸು. ಎಷ್ಟಿದೆ? 6 ಸ್ಪೂನ್ ಇದೆ. ಸಾಲ್ಟ್ ಹಾಕೋಕ್ಕೆ ಮತ್ತು ಸಾಂಬಾರು ಪುಡಿ ಹಾಕೋದಕ್ಕೆ ಇದಕ್ಕೆಲ್ಲ ಇಟ್ಕೋಬೋದು. ತುಂಬಾ ಚೆನ್ನಾಗಿದೆ. ಇದು ಕೂಡ ಸುಮಾರು ಎಲ್ಲ ಥಿಂಗ್ಸ್ಗಳು ಸುಮಾರು ಚೆನ್ನಾಗಿದೆ. ಅದು ಕೆಲವೊಂದು ಕಾಸ್ಟ್ಲಿ ಇದೆ, ಕೆಲವೊಂದು ತೊಗೋಬೋದು ಆಗಿದೆ. ಇದಾದಮೇಲೆ ಇದು 40 ರೂಪೀಸು. ಇದೊಂದು ಕಸದ್ದು ಮೊರ ತೊಗೊಂಡೆ. ಅದಾದಮೇಲೆ ಇದೊಂದು ಬೌಲ್ ತೊಗೊಂಡಿದ್ದೀನಿ ನೋಡಿ. ಇದು ಕೂಡ 150 ರೂಪೀಸ್. ಇದು ಅನ್ಬ್ರೇಕಬಲ್ಲು, ಕೆಳಗಡೆ ಬಿದ್ದರೂ ಒಡೆದೋಗಲ್ಲ. ಇದು ಒಡೆದೋಗಲ್ವಾ? ಓಕೆ, ಇದು ಒಡೆದೋಗಲ್ವಂತೆ ಕೆಳಗಡೆ ಬಿದ್ರೂ. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಚಿಕನ್ ಹಾಕ್ಲಿಕ್ಕೆ ಮತ್ತು ಏನಾದರೂ ರೈಸ್ ಎಲ್ಲ ಹಾಕಿ ತೊಳ್ಕೊಳ್ಳೋಕ್ಕೆ ತುಂಬ ಚೆನ್ನಾಗೈತಲ್ವ. ಅದಾದಮೇಲೆ ಇದೊಂದು ಪ್ಲೇಟ್, ಇದು 100 ರೂಪಿ. ಇದು ಕೂಡ ಅನ್ಬ್ರೇಕಬಲ್, ಎಲ್ಲೂ ಇದು ಕೂಡ ಕೆಳಗಡೆ ಬಿದ್ದರೆ ಹೊಡೆದೋಗಲ್ವಂತೆ, ತುಂಬ ಚೆನ್ನಾಗೈತೆ. ಇದನ್ನು ಕೂಡ ಒಂದ್ಸಲ ಅಲ್ಲಿ ಹೋದರೆ ಒಂದು ರೌಂಡ್ ನೋಡಿ, ನಿಮಗೆ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಗೊತ್ತಾಗುತ್ತೆ. ಮೊದಲು ಒಂದು ರೌಂಡ್ ಹಾಕ್ಕೊಂಡು ಬನ್ನಿ, ಆಮೇಲೆ ನೀವೇ ಯಾವುದನ್ನು ತೊಗೋಬೇಕು ಯಾವುದನ್ನು ತೊಗೋಬಾರ್ದು ಅಂತ ಡಿಸೈಡ್ ಮಾಡ್ತೀರಾ. ಒಂದೇ ಸಲ ಹೋದ ತಕ್ಷಣ ಎಲ್ಲನೂ ತೊಗೊಳೋದಕ್ಕೆ ಹೋಗಬೇಡಿ. ಕೆಲವೊಂದು ಕಡೆ ಕಡಿಮೆ ಇರುತ್ತೆ, ಕೆಲವೊಂದು ಕಡೆ ತುಂಬ ಕಾಸ್ಟ್ಲಿ ಇರುತ್ತೆ, ನೋಡಿ ತೊಗೊಳ್ಳಿ. ಇದಾದಮೇಲೆ ಏನು ಚಿನ್ನಮ್ಮ? ಅದಾದಮೇಲೆ ಅಷ್ಟೇ. ಏನು ತೊಗೊಂಡ್ವಿ ಇವತ್ತಿಗೆ ಇಷ್ಟೇ ತೊಗೊಂಡಿದ್ದು. ಸ್ಯಾರಿ ತೊಗೋಬೇಕು ಅಂತ ನನಗೆ ತುಂಬಾ ಇಷ್ಟ ಆಗಿತ್ತು. ಒಂದು ಸ್ಯಾರಿ ನೋಡಿದ್ವಿ, ಯಾವುದಾದ್ರು ಚಿನ್ನ, ಇದು ಇಳ್ಕಲ್ ಸೀರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು, ಆದರೆ ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಹಾಗಾಗಿ ನಾನು ಬೇಡ ಅಂದ್ಕೊಂಡು ಬಂದುಬಿಟ್ಟೆ. ಆದರೆ ನನಗೆ ಸೀರೆ ಮಾತ್ರ ತುಂಬ ಚೆನ್ನಾಗಿತ್ತು. ಓಕೆ, ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಏನಾದರೂ ಸಿಕ್ಕಿದ್ರೆ ಪರ್ಚೇಸ್ ಮಾಡ್ಕೊಂಡು ದಸರಾಗೆ ಏನಾದರೂ, ದಸರಾಗೆ ಹೋದಾಗ ಏನಾದರೂ ಪರ್ಚೇಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಇಷ್ಟೇ ನನ್ನ ಲಾಗು ಕೂಡ, ಶಾಪಿಂಗು ಕೂಡ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.